ಹುಟ್ಟುವಾಗಲೇ ಕರ್ಮದ ಹೊರೆ ಬೆನ್ನಿನ ಮೇಲಿದ್ದೇ ಇರುತ್ತೆ. ಅಂಥ ಒಂದು ವಿಶೇಷವಾದ ಕರ್ಮದ ಕಾರಣಕ್ಕಾಗಿಯೇ ಪುನರ್ಜನ್ಮ ಪಡೆದ ವ್ಯಕ್ತಿ ಪ್ರಸಾದ್ ಅತ್ತಾವರ್. ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಂಥ ಒಂದು ದಾಳಿ ಮಾಡಿರ್ತಾರೆ. ಮಂಗಳೂರಿನ ಪಬ್ ಒಂದಕ್ಕೆ ನುಗ್ಗಿದ ಕಾರ್ಯಕರ್ತರು ಹೆಣ್ಣು ಮಕ್ಕಳು ಅನ್ನೋದನ್ನು ನೋಡದೆ ಹಿಗ್ಗಾಮುಗ್ಗಾ ಥಳಿಸಿದ್ರು. ದೇಶದ ಉದ್ದಗಲಕ್ಕೂ ದೊಡ್ಡ ಸುದ್ದಿ ಮಾಡಿದ ಈ ದಾಳಿಯ ನೇತೃತ್ವ ವಹಿಸಿದವರು ಪ್ರಸಾದ್ ಅತ್ತಾವರ್. ಇವರು ಶ್ರೀರಾಮ ಸೇನೆಯ ರಾಜ್ಯ ಸಂಚಾಲಕರು. ಮಂಗಳೂರಿನ ಪ್ರಸಾದ್ ಅತ್ತಾವರ್ ಬಾಲ್ಯದಿಂದಲೇ ದೇಶಭಕ್ತಿ, ಸಂಸ್ಕೃತಿ, ಧರ್ಮ ಹೀಗೆ ಸಂಘಟನೆಗಳ ಮೂಲಕ ಹೋರಾಟಕ್ಕಿಳಿದವರು. ಬಜರಂಗದಳ, ಶಿವಸೇನೆಯ ನಂತರ ಈಗ ಶ್ರೀರಾಮ ಸೇನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇಂಥ ಪ್ರಸಾದ್ ಅತ್ತಾವರ್ ಪೂರ್ವ ಜನ್ಮದ ಬಗ್ಗೆ ವಿಶೇಷವಾದ ಕುತೂಹಲವೇ ಇದೆ. ನಮ್ಮದು ನಾವು ರಿಸರ್ಚ್ ಮಾಡೋದು, ಆಧ್ಯಾತ್ಮಿಕದಲ್ಲಿ ರಿಸರ್ಚ್ ಮಾಡುವಂಥ ಮೆಂಟಾಲಿಟಿ ನಮ್ಮದು. ಯಾವುದಾದ್ರೂ ಅದನ್ನು ಮಾಡಬೇಕು, ಸಾಧನೆ ಮಾಡಬೇಕು, ಅದು ಮಾಡಬೇಕು, ನೋಡೋದು. ಈ ರೀತಿಯಲ್ಲಿ ನಾನು ಬಂದಿದ್ದೇನೆ ಹೊರತು ಮತ್ತು ಏನು ನನಗೆ ಮೀಡಿಯಾದಲ್ಲಿ ಪ್ರಚಾರ ಬೇಕಂತ ಹೇಳ್ಕೊಂಡು ನಾನು ಬಂದಿಲ್ಲ. ಈ ಒಂದು ಏನು ಇದು ಇದೆ ಅಲ್ವಾ, ಯಾವುದು ಜನ್ಮಾಂತರ ಕಾರ್ಯಕ್ರಮ, ಇದರಲ್ಲಿ ಇದು ಏನು ಅಂತ ರಿಸರ್ಚ್ ಮಾಡಬೇಕು ನಮ್ಮದು ಆಧ್ಯಾತ್ಮಿಕ ಬಗ್ಗೆ. ಅದಕ್ಕೋಸ್ಕರ ನಾನು ಭಯೋತ್ಪಾದನೆ, ಹಿಂದುತ್ವ, ಈ ಹೋರಾಟಗಳ ಅರ್ಥ ಏನು, ಉದ್ದೇಶ ಏನು, ಸುಪ್ತ ಮನಸ್ಸಿನಲ್ಲಿ ಎಂಥ ಸತ್ಯ ದಾಖಲಾಗಿದೆ, ಗುರೂಜಿಯವರ ಮುಂದೆ ಹೊರಬಂದ ಸತ್ಯಗಳೇನು? ಬನ್ನಿ, ಒಂದು ಕುತೂಹಲಕಾರಿ ಸಂಮೋಹನಯಾನಕ್ಕೆ ತಯಾರಾಗಿ. ನಾನು ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿದವರ ವಿರುದ್ಧ ಹೋರಾಟ ಮಾಡಿದ್ದೇನೆ ಅಷ್ಟೇ. ಮುಸ್ಲಿಮರಿಗೆ ಆಗಲಿ ಕ್ರಿಶ್ಚಿಯನಿಗೆ ಆಗಲಿ ನಾನು ಆ್ಯಂಟಿ ಅಲ್ಲ. ಸನಾತನ ಧರ್ಮಕ್ಕೆ, ನನ್ನ ಧರ್ಮಕ್ಕೆ ಅನ್ಯಾಯ ಆದಾಗ, ನನ್ನ ಅಕ್ಕ ತಂಗಿಯಂದ್ರಿಗೆ ಅನ್ಯಾಯ ಆದಾಗ ನಾನು ಅದಕ್ಕೆ ಹೋರಾಟ ಮಾಡ್ತೇನೆ ಅಷ್ಟೇ. ಅದೇ ಗೊತ್ತಾಗ್ತಾ ಇಲ್ಲ ನನಗೆ, ಯಾತಕ್ಕೋಸ್ಕರ ಇದಕ್ಕೆ ನಾನು ಬಂದಿದ್ದೇನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಉದ್ದೇಶ ಏನಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅದೇ ನನಗೆ ಬೇಕಾಗಿದೆ, ಅದಕ್ಕೆ ಉತ್ತರ ಬೇಕಾಗಿದೆ ನನಗೆ. ಇಂಥ ಹಿನ್ನೆಲೆಯಿಂದ ಆರಂಭವಾದ ಪ್ರಸಾದ್ ಅತ್ತಾವರ್ ಅವರ ಮನೋಯಾನ ಒಂದು ಕುತೂಹಲಕಾರಿ ಘಟ್ಟವನ್ನೇ ತಲುಪತ್ತೆ. ಬನ್ನಿ ನೋಡೋಣ. ಒಟ್ಟಾರೆ ಇಡೀ ದೇಹ ವಿಶ್ರಾಂತಿಯ ಸ್ಥಿತಿಯನ್ನು ಅನುಭವಿಸ್ತಾ ಇದೆ. ನಿಧಾನವಾಗಿ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಬಾಲ್ಯಕ್ಕೆ ಜಾರಿ ನಿಮ್ಮ ಬಾಲ್ಯದ ಘಟನೆಗಳನ್ನು ತೆರೆಯ ಮೇಲೆ ನೋಡುವ ಹಾಗೆ ಮತ್ತೊಮ್ಮೆ ನೋಡಿ ಅನುಭವಿಸಿ ಆ ಅನುಭವವನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಗೊಳಿಸಲಿದ್ದೀರಿ. ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಬಾಲಕ ಪ್ರಸಾದ್ಗೆ ತೀರ ಚಿಕ್ಕ ವಯಸ್ಸಲ್ಲೇ ಕೆಲವು ವಿಚಿತ್ರವಾದ ಸೂಚನೆಗಳು ಸಿಕ್ಕಿದ್ದವು. ಆಗಾಗ ದುರ್ಗಾ ಮಾತೆಯ ದರ್ಶನ, ಯಾರೋ ಗುರುಜಿಯ ಮಾರ್ಗದರ್ಶನ ಇವೆಲ್ಲ ಅನುಭವಕ್ಕೆ ಬರ್ತಾ ಇತ್ತು. ಪೂರ್ವ ಜನ್ಮಕ್ಕೆ ಹೋದಾಗ ಇದಕ್ಕೆಲ್ಲ ಸ್ಪಷ್ಟವಾದ ಉತ್ತರ ಸಿಕ್ಕಿತ್ತು. ಇದಕ್ಕೆ ಪೂರಕವಾಗಿ ಬದುಕಿದ್ದಂಥ ಆ ಇನ್ನೊಂದು ಜೀವನಕ್ಕೆ ಹೋಗೋಣ.
ಹಿಂದಿನ ಜನ್ಮಕ್ಕೆ ಹೋಗೋಣ. ತಯಾರಾಗಿ ಮಾನಸಿಕವಾಗಿ ಕಾಲದಲ್ಲಿ ಹಿಂದೆ ಹೋಗೋಣ. ನೀವು 10ನೆಯ ಉಸಿರಾಟ ಮುಗಿಸಿದಾಗ ನೀವು 11ನೆಯ ಉಸಿರಾಟ ಆ ಗತ ಜನ್ಮದ ಆ ದೇಹದಲ್ಲಿ ಮತ್ತೊಮ್ಮೆ ಉಸಿರಾಟ ಮಾಡಿ ಆ ನೆನಪುಗಳನ್ನೆಲ್ಲ ಪಡಿತೀರಿ. ಎಂತಹ ದೇಹ ಸಿಕ್ಕಿದೆ? ಮನುಷ್ಯನ ದೇಹ. ನೋಡಿ, ಹಾಗೆ ಮನುಷ್ಯನ ದೇಹ ನಡೀತಾ ನಡೀತಾ ವಾಸವಾಗಿರುವ ಮನೆಯನ್ನು ಹುಡುಕೊಳ್ಳಿ. ಗಂಡು ಹೆಣ್ಣು? ಗಂಡು. ನಿಮ್ಮ ಮನೆಯನ್ನು ಹುಡುಕ್ತಾ ಮನೆಯನ್ನು ಮುಂಭಾಗದಿಂದ ನೋಡ್ತಾ ಮನೆ ಹೇಗಿದೆ ಅಂತ ವಿವರಿಸಿ. ನೀವು ವಾಸವಾಗಿರುವ ಮನೆ ನಿಮ್ಮ ಕುಟುಂಬದ ಮನೆ. ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ. ಅಮ್ಮ ಪೂಜೆ ಮಾಡ್ತಿದ್ದಾರೆ. ದುರ್ಗಾದೇವಿ ಮೂರ್ತಿ ಇದೆ. ಪ್ರಸಾದ್ ಅತ್ತಾವರವರು ಪೂರ್ವ ಜನ್ಮದಲ್ಲಿ ಒಬ್ಬ ರಾಜಪುರೋಹಿತರ ಮಗನಾಗಿ ಹುಟ್ಟಿದ್ರು. ಅಪ್ಪನ ಹೆಸರು ಅನಂತ, ಅಮ್ಮ ಪದ್ಮಾವತಿ. ಅತ್ತಾವರವರ ಆ ಜನ್ಮದ ಹೆಸರು ರಾಜ. ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ಯಾವ ಪ್ರಾಂತ್ಯದಲ್ಲಿ ಬರ್ಬೋದು ಇದು? ಈ ಒಂದು ನೀವು ಗುರುಕುಲ ನೀವು ನೋಡ್ತಾ ಇರ್ತಕ್ಕಂಥದ್ದು ಹುಟ್ಟಿರುವುದು ಭಾರತ ದೇಶದ ಯಾವ ಪ್ರಾಂತ್ಯದಲ್ಲಿ ಬರುತ್ತೆ? ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಗುಡ್ಡ ಕಾಣ್ತಾ ಇದೆ. ಗುಡ್ಡದ ಮೇಲೆ ಕಾಣ್ತಾ ಇದೆ. ಸುಮಾರು ಎಷ್ಟು ವರ್ಷಗಳ ಹಿಂದಿನ ಇದು? ಗೊತ್ತಾಗ್ತಾ ಇಲ್ಲ. ಜನರೆಲ್ಲ ಹೇಗೆ ವಾಸ ಮಾಡ್ತಿದ್ದಾರೆ? ಜನರ ಜೀವನ ಹೇಗಿದೆ? ರಾಜವಂಶ ಆಳ್ತಾ ಇದ್ರು. ರಾಜವಂಶ ಆಳ್ತಾ ಇದ್ರು. ನೀವು ಇದ್ದಂಥ ಪ್ರಾಂತ್ಯದಲ್ಲ? ಯಾವ ರಾಜ ಅಂತ ಗೊತ್ತಾಗುತ್ತಾ? ಗೊತ್ತಾಗ್ತಾ ಇಲ್ಲ. ಕೋಟೆ ಕಾಣ್ತಾ ಇದೆ. 14ನೇ ವರ್ಷದಲ್ಲಿ ನಾನು ವಿದ್ಯೆ ಕಲಿತಾ ಇದ್ದೇನೆ. 16 ವರ್ಷ ಇವಾಗ ನಿಮಗೆ? ಏನು ವಿದ್ಯೆ ಕಲಿತಾ ಇದ್ರಿ? ಕತ್ತಿ ಅರಸೆ. ನಿಮ್ದು ರಾಜರ ವಂಶ ಅಲ್ವಲ್ಲ? ಕೋಟೆ ಇದು ಕತ್ತಿ ವರ್ಷ ಕಲಿಯೋ ಅವಶ್ಯಕತೆ ಏನಿತ್ತು? ರಾಜವಂಶದಲ್ಲಿ ಅಪ್ಪ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ರು. ಹಾಗೆ ಅಪ್ಪ ರಾಜನಿಗೆ ಇಷ್ಟವಾದಂಥ ಒಂದು ಅರ್ಚಕ. ಅಪ್ಪ ರಾಜನ ಬಗ್ಗೆ ಹೇಳ್ತಿರ್ಲಿಲ್ವ ನಿಮ್ಗೇನು? ಇಲ್ಲ, ಅಪ್ಪನಿಗೆ ಮತ್ತೆ ನನಗೆ ಸರಿಯಾಗ್ತಿರ್ಲಿಲ್ಲ. ಅಪ್ಪ ಪುರೋಹಿತರೇ ಆಗಿದ್ದರೂ ಅವರಿಗೆ ತನ್ನ ಮಗ ಸೈನಿಕನಾಗಬೇಕು ಅನ್ನೋ ಆಸೆ ಇತ್ತು. ಕತ್ತಿವರಸೆಯಲ್ಲಿ ನಿಪುಣನಾಗಿದ್ದರೂ ರಾಜನಿಗೆ ಸೈನಿಕನಾಗೋದು ಇಷ್ಟ ಇರಲಿಲ್ಲ. ತಾಯಿ ಕಂಡ್ರೆ ಯಾಕೆ ತುಂಬ ಇಷ್ಟ ಆಗ್ತಿತ್ತು ನಿಮಗೆ ರಾಜ? ನಾನು ಆಧ್ಯಾತ್ಮಿಕದಲ್ಲಿದ್ದೆ, ಅದಕ್ಕೆ ತುಂಬ ಇಷ್ಟ. ತಂದೆನೂ ಇಷ್ಟಪಡಬೇಕಾಯ್ತು. ಅವರು ಕೂಡ ಅಧ್ಯಾತ್ಮ ದಾರಿಯಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥದ್ದು. ಅವರು ನಿಮ್ಮನ್ನು ಇಷ್ಟಪಡಬೇಕಾಯ್ತು. ಸೈನಿಕ ಆಗಬೇಕಂತ ಇಷ್ಟ ಆಯಿತು. ತಂದೆಯವರ ಅಭಿಪ್ರಾಯ ಸೈನಿಕ ಆಗಬೇಕು ಅಂತ ಇಷ್ಟ ಆಯಿತು ನಿಮಗೆ. ನೀವು ಅದಕ್ಕಾಗಿಯೇ ಕತ್ತಿ ವರ್ಷ ಎಲ್ಲ ಕಲಿತಿದ್ರಲ್ಲ? ಸೈನಿಕ ಆಗಲಿಲ್ವಾ? ಇಲ್ಲ. ಏನಾದ್ರಿ ಕೊನೆಗೆ? ನಾನು ಕತ್ತಿ ವಿದ್ಯೆ ಕಲಿತಾ ಇದ್ದೆ. ಆಗ ನಂಟ್ರಿ ಮಗ. ಏನಾಯಿತು? ಅವನಿಗಿಂತ ನಾನು ಪರಿಣಿತನಾಗಿದ್ದೆ. ಮಂತ್ರಿಯ ಮಗ ಮಹಾದುಷ್ಟನಾಗಿದ್ದ. ಕ್ರೂರಿಯಾಗಿದ್ದ ಅವರಿಗೆ ರಾಜನ ಮೇಲೆ ತುಂಬಾ ದ್ವೇಷವಿತ್ತು. ಕಾರಣ ಒಬ್ಬ ಪುರೋಹಿತನ ಮಗ ತನಗಿಂತ ವೀರನಾಗಿದ್ದಾನೆ ಅನ್ನುವುದು. ಅಂದರೆ ಕೊಲ್ಲುವ ಪ್ರಯತ್ನ ಮಾಡಿದ್ದ? ಹೌದು. ತಪ್ಪಿಸ್ಕೊಂಡ್ರಾಗ? ಇಲ್ಲ, ತಾಗಿತ್ತು. ಮತ್ತು 1 ತಿಂಗಳ ನಂತರ ವಾಸಿಯಾಗಿದೆ. ಆಮೇಲೆ ಇನ್ನೊಂದು ಸಲ ಅವನು ಮನೆಗೆ ಹೋಗ್ತಿರುವಾಗ
ಬೆಟ್ಟದ ಮೇಲೆ ಹೋಗ್ತಿರುವಾಗ ಇನ್ನೊಂದು ಸಲ ಕಡಿಲಿಕ್ಕೆ ಕೊಲೆ ಮಾಡಲಿಕ್ಕೆ ನೋಡಿದ. ಅದೇ ನಾನು ಓಡಿಬಿಟ್ಟೆ. ಮನೆಯಲ್ಲಿ ತಾಯಿ ಇದ್ಲು. ತಾಯಿ ಬಲಭಾಗಕ್ಕೆ ಕಡಿದ ಅವನು. ತಾಯಿ ಮೇಲೆ ದಾಳಿ ಆಯ್ತಾ? ಹೌದು. ನಿಮಗೆ ಹೊಡೆಯಕ್ಕೆ ಬಂದಿತ್ತು? ಹೌದು. ಆಮೇಲೆ ತಂದೆಯವರು ಹೊರಗೆ ಬಂದರು, ಅವರನ್ನು ಕಳಿಸಿಬಿಟ್ರು. ಮಂತ್ರಿಯ ಮಗನನ್ನು ಎದುರು ಹಾಕಿಕೊಂಡು ಬದುಕೋದು ರಾಜ ಪುರೋಹಿತನಿಗೂ ಸಾಧ್ಯ ಇರಲಿಲ್ಲ. ಹಾಗಾಗಿ ತಂದೆ ಮಗನನ್ನೇ ಮನೆಯಿಂದ ಹೊರಗೆ ಕಳಿಸ್ತಾರೆ. ಗುರುಕುಲ ಬಿಟ್ಟು ಹೋದ ನಂತರ ನಿಮ್ಮ ನಾನು ಜವಾಬ್ದಾರಿ? ನಾನು ಮತ್ತು ಗೆಳೆಯ ನಡೆಸಿದ್ದೇನೆ. ಒಂದು ದಿವಸ ಮಂತ್ರಿ ಮಗ ಬಂದು 8 ಜನ ಶಿಷ್ಯಂದ್ರನ್ನು ಕೊಂದು ಹಾಕಿದ. ನಿಮ್ಮ ಆಶ್ರಮದ ಶಿಷ್ಯಂದ್ರನ್ನು? ಹೌದು. ಸಣ್ಣ ಮುಗ್ಧ ಬಾಲಕರನ್ನು ಕೊಂದು ಹಾಕಿದ. ಯಾಕೆ ಅವನಿಗೆ ಮುಗ್ಧ ಬಾಲಕರ ಮೇಲೆ ಸಿಟ್ಟು? ನನ್ನ ಮೇಲೆ ದ್ವೇಷ. ನನ್ನ ಅಕ್ಕ ತಂಗಿಯನ್ನು ಕೊಂದವನು ಅವನೇ. ನಿನ್ನ ಅಕ್ಕ ತಂಗಿಯನ್ನು ಯಾಕೆ ಕೊಂದವನು? ನನ್ನ ಮೇಲೆ ದ್ವೇಷದಿಂದ ಕೊಂದಿದ್ದಾನೆ ಅವನು. ಅಲ್ಲಿರುವಂಥ ತುಂಬ ಹೆಣ್ಮಕ್ಳನ್ನು ಹಾಳು ಮಾಡಿದ್ದಾನೆ, ಕೊಂದಿದ್ದಾನೆ. ಹೆಸರು ಗೊತ್ತಾಗ್ತಾ ಇಲ್ಲ. ಇದರ ನಂತರ ಪ್ರಸಾದ್ ಅತ್ತಾವರ್ ಬಾಯ್ಬಿಟ್ಟಿದ್ದು ಕುತೂಹಲಕಾರಿ ವಿಷಯ. ಅವರ ಹಿಂದಿನ 5 ಜನ್ಮಗಳ ವೈರಿ ಈ ಜನ್ಮದಲ್ಲೂ ಹುಟ್ಟಿ ಬಂದಿದ್ದಾನೆ. ಈಗ ಅವನೊಬ್ಬ ಭಯೋತ್ಪಾದಕ. ಇವಾಗ ಪಬ್ ಇನ್ಸಿಡೆಂಟ್ ತುಂಬ ಅದರಲ್ಲಿ ಇದಾಯಿತು. ಬಟ್ ಪಬ್ ಇನ್ಸಿಡೆಂಟ್ ಹೇಳುವಂಥದ್ದು ವ್ಯಾಲೆಂಟೈನ್ ಡೇ ಇದರ ಬಗ್ಗೆ, ಇದು ಸಮಾಜದಲ್ಲಿ ಇರಬಾರ್ದು. ಅವನು ಈ ಜನ್ಮ ಶತ್ರು ಅಲ್ಲ. ಯಾವ ಜನ್ಮ ಶತ್ರು ನೋಡಿ? 6 ಜನ್ಮದಿಂದಲೇ ಅವನು ದ್ವೇಷ ಉಂಟು ಅವನಿಗೆ. ಅದು ರಾಕ್ಷಸರ ಕಾಲದಿಂದ ಮುಂದುವರಿದ ದ್ವೇಷ. ಹಿಂದಿನ ಜನ್ಮದಲ್ಲಿ ಮಂತ್ರಿಯ ಮಗನಾಗಿ ಹುಟ್ಟಿದ್ದ ಶತ್ರು ಈ ಜನ್ಮದಲ್ಲಿ ಒಬ್ಬ ಭಯೋತ್ಪಾದಕ. ಅದೇ ದ್ವೇಷ ಇದೆ ನನಗೆ, ಅದೇ ದ್ವೇಷ. ಅವನು ಸತ್ತು ಹೋದ್ನಲ್ಲ ರಾಕ್ಷಸ, ಎಷ್ಟು ವರ್ಷ ಬದುಕಿಯ? ಆಮೇಲೆ ಹುಟ್ಟಿ ಬಂದಿದ್ದಾನೆ. ಮತ್ತೆ ಹುಟ್ಟಿ ಬಂದಿದ್ದಾನ? ಹಾಂ. ಎಲ್ಲಿದ್ದಾನೆ? ಈಗಲಿದ್ದಾನೆ. ಈಗಲಿದ್ದಾನೆ. ಈಗ ಈ ಶತಮಾನದಲ್ಲಿ? ಹಾಂ. 21ನೇ ಶತಮಾನದಲ್ಲಿ? ಹಾಂ, ಇದ್ದಾನೆ. ನೋಡಿ ಎಲ್ಲಿದ್ದಾನೆ ಅಂತ. ಆ ರಾಕ್ಷಸ ಮತ್ತೆ ಅನೇಕ ಜನ್ಮಗಳನ್ನು ದಾಟಿ ಈಗ ಇಲ್ಲಿ ಹುಟ್ಟಿದ್ದಾನೆ ನೋಡಿ. ಪೇಶಾವರದಲ್ಲಿದ್ದಾನೆ. ಅವನು ಇರಬಾರ್ದು. ನನ್ನ ಶಿಷ್ಯಂದ್ರು ಬರ್ತಾರೆ ಈಗ. ನಿಮ್ಮ ಶಿಷ್ಯರು? ನನ್ನ ಶಿಷ್ಯಂದ್ರು ಬರ್ತಾರೆ. ಹುಟ್ಟಿದ್ದಾರೆ. ಅವನಿಗೆ ಮರಣ ಇದೆ, ಖಂಡಿತ ಇದೆ. ಶಿಷ್ಯ ಇದ್ದಾನೆ ಅವನು. ಯಾರು? ಅವನನ್ನು ಓದಿಸುವ ಶಿಷ್ಯ, ನಿಮ್ಮ ಶಿಷ್ಯ? ಆಂಧ್ರದಲ್ಲಿದ್ದಾನೆ. ಇಡೀ ಜಗತ್ತಿನ ಪಾಲಿಗೆ ಕಂಟಕನಾದ ಆ ಶತ್ರು ಇನ್ನೂ ಸಾಕಷ್ಟು ಕೊಲೆಗಳನ್ನ ಮಾಡ್ತಾನೆ ಅನ್ನುವ ಭವಿಷ್ಯವನ್ನು ಪ್ರಸಾದ್ ಹೇಳ್ತಾರೆ. ಇನ್ನೊಂದು ಮಹಿಳೆಯನ್ನು, ನಮ್ಮ ದೇಶದ ಮಹಿಳೆಯನ್ನು ಕೊಲೆ ಮಾಡ್ತಾನೆ ಅವನು. ಈಗ ಸಂಚು ರೂಪಿಸಿದ್ದಾನೆ ಅವನು. ಎಲ್ಲಿ ಕೊಲೆ ಮಾಡ್ತಾನೆ? ಭಾರತ ದೇಶದಲ್ಲಿ ಕೊಲೆ ಮಾಡ್ತಾನೆ ಅವನು. ಅವನಿರೋದು ಪೇಶಾವರದಲ್ಲಿ. ಭಾರತ ದೇಶಕ್ಕೆ ಹೇಗೆ ಬಂದು ಕೊಲೆ ಮಾಡಲಿಕ್ಕೆ ಸಾಧ್ಯ ಇದೆ? ಅವನ ಜನರಿದ್ದಾರೆ ಇಲ್ಲಿ. ಹಿಂದಿನ ಜನ್ಮದ ಸನ್ಯಾಸಿ ರಾಜ ಆ ದ್ವೇಷವನ್ನು ಮನಸ್ಸಲ್ಲಿಟ್ಟುಕೊಂಡೇ ಸಾಯ್ತಾರೆ. ಅವರ ಸಮಾಧಿ ಇರೋದು ಮಹಾರಾಷ್ಟ್ರದಲ್ಲಿ. ನೋಡಿ ಸ್ವಲ್ಪ ಅದೇ ಆ ಒಂದು ಪ್ರಾಂತ್ಯ
ನೀವು ಮೇಲಿಂದ ನೋಡಿದ್ರೆ ದೇಶದ ಅಂದರೆ ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಕಾಣುತ್ತೆ ಅಂತ? ಕಾನಿಪ್ನಾಥ್ ಇರುವ ಜಾಗದಲ್ಲಿದ್ದಾರೆ. ನನ್ನ ಸಮಾಧಿ ಕಾನಿಪ್ನಾಥ್ ಜಾಗದಲ್ಲಿದೆ. ಕಾನಿಪ್ನಾಥ್. ಸಮಾಧಿ ಈಗಲೂ ರಕ್ಷಿಸಲ್ಪಟ್ಟಿದೆಯೋ ಅಥವಾ ಹಾಳಾಗಿದೆಯೋ? ನನ್ನ ಸಮಾಧಿ ದೂರ ಬೆಟ್ಟದಲ್ಲಿದೆ. ಹಾಂ ಕಾನಿಪ್ನಾಥ್ ಅಲ್ಲಿ ಮೆರೀತಾ ಇದ್ದಾನೆ. ಹಾಂ ಅವನು ನನ್ನ ಗುರುಗಳ ಶಿಷ್ಯನೇ. ಹೀಗೆ ಧರ್ಮ ಹಾಗೂ ದೇಶದ ಶತ್ರುವನ್ನು ತನ್ನ ಶತ್ರುವೆಂದೇ ಭಾವಿಸಿದ ಪ್ರಸಾದ್ ಅತ್ತಾವರ್ ಅವರ ಹೋರಾಟ ಈ ಜನ್ಮದಲ್ಲೂ ಮುಂದುವರಿದಿದೆ. ಇವಾಗ ಪಬ್ ಇನ್ಸಿಡೆಂಟ್ ತುಂಬ ಅದರಲ್ಲಿ ಇದಾಯಿತು. ಬಟ್ ಪಬ್ ಇನ್ಸಿಡೆಂಟ್ ಹೇಳುವಂಥದ್ದು ವ್ಯಾಲೆಂಟೈನ್ ಡೇ ಇದರ ಬಗ್ಗೆ ಇದು ಸಮಾಜದಲ್ಲಿ ಇರಬಾರ್ದು, ಸಮಾಜಕ್ಕೆ ಇದು ಆಘಾತವನ್ನು ಉಂಟು ಮಾಡುವಂಥ ಒಂದು ಬೇಡವಾದಂಥ ಒಂದು ಆಗಿರುವಾಗ ನಾವು ಅದರ ಬಗ್ಗೆ ನಾವು ಹೋರಾಟ ಇನ್ನೂ ಮಾಡ್ತೇವೆ. ಇದು ಮೊದಲು ಮಾಡಿದ್ದೀವಿ. ಅವನಿಗೆ ಅಷ್ಟೇ ಅಲ್ಲ, ತಾಯಿ ಹತ್ರ ಭಾಳ ಪ್ರೀತಿ, ತಂಗಿ ಹತ್ರ ಭಾಳ ಪ್ರೀತಿ. ತಂದೆ ಹತ್ರ ಪ್ರೀತಿ ಇದೆ, ಇಲ್ಲ ಹೇಳಿ ಅಲ್ಲ, ಅದೊಂದು ಟೈಪ್ ಬೇರೆ ಅಟ್ಯಾಚ್ಮೆಂಟ್ ಅವರಿಗೆ ತಾಯಿ ಮತ್ತು ತಂಗಿ. ಧರ್ಮ ಹಾಗೂ ದೇಶಗಳ ವಿಷಯಕ್ಕೆ ಬಂದಾಗ ಎಲ್ಲರ ಒಳಗೂ ಒಂದು ಮಾನಸಿಕ ಹೋರಾಟ ನಡೆಯುತ್ತದೆ. ಆದರೆ ಕಾಲ ಯಾವುದೇ ಇರಲಿ, ಜನ್ಮ ಯಾವುದೇ ಇರಲಿ, ಗೆಲ್ಲಬೇಕಾಗಿರುವುದು ಮಾನವೀಯತೆ ಅನ್ನೋದಂತೂ ನಿಜ. ಯಾವ ತೊಂದರೆಯನ್ನ ಬೇರೆಯವರು ನಮಗೆ ಮಾಡಬಾರದು ಎಂದು ನಾವು ಅಂದುಕೊಳ್ಳುತ್ತೇವೆಯೋ ಆ ತೊಂದರೆಯನ್ನು ನಾವು ಕೂಡ ಅವರಿಗೆ ಮಾಡಬಾರದು. ಕರ್ಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ